ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮುದಗಲಪಟ್ಟಣ ತಾಲೂಕು ರಚನೆ ಶಾಶ್ವತ ಕುಡಿಯುವ ನೀರು ಕೋಟೆ ಉತ್ಸವ ಹೋರಾಟಕ್ಕೆ ಸದಾ ಬೆಂಬಲವಿದೆ ಹಾಗೂ ರಾಜ್ಯದ ಸಿಎಂ ಕಂದಾಯ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಭೇಟಿಯಾಗಲು ವಾಹನ ವ್ಯವಸ್ಥೆ ಮಾಡುವುದರ ಜೊತೆಗೆ ಆರ್ಥಿಕ ಸಹಾಯ ಕೂಡ ಮಾಡ್ತೀನಿ ಅಂತ ಪ್ರತಿಭಟನಾ ಸ್ಥಳಕ್ಕೆ ಲಿಂಗಸಗೂರು ಶಾಸಕ ಮಾನಪಾಟಿ ಉಜ್ವಲ್ ಭೇಟಿ ಕೊಟ್ಟು ಹೋರಾಟಕ್ಕೆ ಸದಾ ಬೆಂಬಲವಿದೆ ಅಂತ ಭರವಸೆ ಕೊಟ್ಟಿದ್ದಾರೆ. ಇವತ್ತು ಮುದಗಲಪಟ್ಟಣ ತಾಲೂಕು ಆಗಬೇಕಂತಕ್ಕಂಥದ್ದು ಇದು ಬಹುದಿನಗಳಿಂದ ಹೋರಾಟದ ಕನಸು. ಇದು ಏನು ಇವತ್ತು ನಿಮಗೆ ಉಟ್ಕೊಂಡಿರ್ತಕ್ಕಂಥದ್ದಲ್ಲ. ಸುಮಾರು ವರ್ಷಗಳಿಂದ ನಾವು 2008ರಿಂದ ಕೂಡ ನಾನು ಶಾಸಕರಾದಾಗ ಅವತ್ತಿದ್ದನ್ನು ನಾವು ನೋಡಿದ್ವಿ. ಅದರಿಂದ ದಿವಸ ಗೊತ್ತಿಲ್ಲ. ಅದಕ್ಕೆ 2008ರಿಂದ ಕೂಡ ನಮ್ಮ ಬೇಡಿಕೆ ಮುದಗಲ ತಾಲೂಕು ಆಗಬೇಕು ಅಂತಕ್ಕಂಥದ್ದಲ್ಲ ನಮ್ಮಲ್ಲೆಲ್ಲರೂ ಬೇಡಿಕೆ ಇರ್ತಕ್ಕಂಥದ್ದು. ಇದು ಹೋರಾಟ ಹೆಂಗಿರ್ಬೇಕಂದ್ರೆ ಇದು ಪ್ರತಿ ಸಲ ನಾವು ಒಂದು 4 ದಿನ ಕೂತು ಹೋರಾಟ ಮಾಡ್ತೀವಿ, ಆಮೇಲೆ ಮರೆತು ಬಿಡ್ತೀವಿ. ಮತ್ತೆ ನನಗೆ ಮುಂದರಕ್ಕೆ ಹೋಗಲ್ಲ. ನಾವು ಮುದಗಲ ಕೋಟೆ ಇರಬಹುದು, ನೀರಿನ ಹೋರಾಟ ಇರಬಹುದು, ತಾಲೂಕು ಹೋರಾಟ ಇರಬಹುದು, ಈ ರೀತಿ ಹೋರಾಟ ಮೊದಲಿಂದ ನಡೀತಾ ಇದೆ. ಆದ್ರೆ ನಮ್ಮ ಹೋರಾಟ ಹೇಗಿದೆ ಅಂದ್ರೆ ಗಂಭೀರತೆಯನ್ನು ಪಡ್ಕೊಂಡಿಲ್ಲ ಇಲ್ಲಿವರೆಗೆ. ಇವತ್ತು ಗಂಭೀರತೆ ಪಡ್ಕೊಳ್ತಕ್ಕಂಥ ಸಂದರ್ಭ ಬಂದಿದೆ ಅಂತ ನಾನು ಭಾವಿಸಿದ್ದೀನಿ. ಯಾಕಂದ್ರೆ ಅಷ್ಟೊಂದು ಸೀರಿಯಸ್ ಹೋರಾಟ ಮಾಡಿದಾಗ ಮಾತ್ರ ನಮ್ಮ ಫಲ ಸಿಗ್ತದೆ. ಯಾವುದೇ ಮಗು ಅಪ್ಪತ್ತಾನೆ ತಾಯಿ ಹಾಲು ಕೊಡಿಸೋದು ನನ್ನ ಮಗ ಹಸ್ಕೊಂಡ ನಾವು ಹೋರಾಟ ಮಾಡಿ ಏನಾದರೂ ಬಿಸಿ ಕೊಟ್ಟಿರ್ತಾನೆ, ಆ ಬಿಸಿ ಕೊಟ್ಟಿರ್ತಾನೆ ಸರ್ಕಾರ ಇವತ್ತು ಕಳಿತಾರದು ಇವತ್ತು ಮಾಡಬೇಕು ಇಲ್ಲಿ ಅಂತಕ್ಕಂಥ ಭಾವನೆ ಬರ್ತಕ್ಕಂಥದ್ದು. ಅಂತ ಒಂದು ಸಂದರ್ಭ ಇವತ್ತು ಕೂಡಿ ಬಂದೈತಿ ಅಂತ ನಾನು ಭಾವಿಸಿದ್ದೀನಿ. ನಾನು 3ನೇ ಬಾರಿ ಶಾಸಕನಾಗಿದ್ದೀನಿ. 3ನೇ ಬಾರಿ ಶಾಸಕರಾದರೂ ಕೂಡ ಇವತ್ತು ನಮ್ಮ ಭಾಗದಲ್ಲಿ ನೀರು ಅವಶ್ಯಕತೆ ಇತ್ತು, ನೀರಾವರಿ ಬೇಕಾಗಿತ್ತು. ನಂದವರಿಗಾಗಿ ಹೋರಾಟ ಮಾಡಿದ್ವಿ, ಅದನ್ನು ಪಡ್ಕೊಂಡ್ವಿ. ಇವತ್ತು ಬಹಳ ಪ್ರಾಮುಖ್ಯವಾಗಿರ್ತದೆ ಕುಡಿ ನೀರಿನ ಹೋರಾಟ ಇದೆ. ಬಹಳ ಇವತ್ತು ಅಧಿವೇಶನದಲ್ಲಿ ತಾವೆಲ್ಲರೂ ನೋಡಿರ್ಬೋದು, ಬಹುಶಃ ನೋಡಿದಂತ ನಾನು ಭಾವಿಸಿದ್ದೀನಿ. ಎಲ್ಲ ಟಿವಿಗಳಲ್ಲಿ ವಾಟ್ಸಪ್ಪಲ್ಲಿ ಇವತ್ತಿಗೂ ಕೂಡ ಹುಡುಕಾಡಿ ಸಿಗುತ್ತಾ ಇತ್ತು. ಮಾತಾಡಿದ್ವಿ, ನಾವು ಏನೇನು ಮಾತಾಡಿದ್ವಿ ಅಂತಕ್ಕಂಥದ್ದು. ಸರ್ಕಾರ ಮೇಲೆ ಒತ್ತಡ ಹಾಕಿ ಕುಡಿಯೋಕೆ ನೀರು ಕೊಡ್ರಿ ನಮ್ಗೆ ಅಂತಕ್ಕಂಥದ್ದು ಬೇಡಿಕೆ, ಪ್ರಾಮುಖ್ಯವಾದ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು. ಇಲ್ಲಿವರೆಗೂ ಸರ್ಕಾರ 3 ವರ್ಷ ಆಯ್ತು ಬೇಡಿಕೆ ಇಟ್ಟು, 2-3 ವರ್ಷದಿಂದ ಜಾಸ್ತಿ ಉದ್ಭವಿಸಿರ್ತಕ್ಕಂಥದ್ದು. ಇನ್ನು ಅತ್ಯಂತ ಉದ್ಭವಿಸಿದ ಸಮಸ್ಯೆ. ಯಾವಾಗ ನಾವು 24x7 ಯೋಜನೆಯನ್ನ ತಂದು ಆ ಯೋಜನೆ ಇಲ್ಲಿ ಸಕ್ಸಸ್ ಆಗಲಿಲ್ಲ. ಜನಬದಿ ಬಿಟ್ಟು ಅರ್ಧ ಕಾಂಟ್ರಾಕ್ಟರ್ ಮಾಡಿ ಹೋದ. ಯಾಕಂದ್ರೆ 2ನೇ ಬಾರಿ ಶಾಸಕರಾದಾಗಲೇ ನಾವು ಆ ಯೋಜನೆ ಮೊದಲು ಫಸ್ಟ್ ಬಾರಿ ಶಾಸಕರ ಯೋಜನೆ ತಂದಿರ್ತಕ್ಕಂಥದ್ದು. ಇಲ್ಲಿವರೆಗೂ ಅದು ನೆನಗುದಿಗೆ ಬಿಟ್ಟು ಇಲ್ಲಿವರೆಗೂ ಆ ಕೆಲಸ ಆಗಲ ಸಲುವಾಗಿ ಇನ್ನೂ ನಮ್ಮ ಮುರುಗಲ್ಲಿಗೆ ಕುಡಿಯ ನೀರಿನ ಸಮಸ್ಯೆ ಇನ್ನೂ ಬಗೆಹರಿಸಿದ ಸಮಸ್ಯೆ ಇದೀವಿ. ನಾವು ಇವತ್ತಿನ್ನೂ ಕಷ್ಟದಲ್ಲೇ ಇದ್ದೀವಿ. ಈಗ ಮುಂದಿನ ದಿನಗಳಲ್ಲಿ ಅದ ಮಾಡ್ಕೊಳ್ಳಬೇಕಾದ ಉದ್ದೇಶದಿಂದ ಸರ್ಕಾರದ ಮೇಲೆ ನಾವು ಒತ್ತಡವನ್ನು ಹಾಕಿದ್ವಿ. ಎಲ್ಲಿ ಅಧಿವೇಶನದಲ್ಲಿ ಮಾತಾಡಬೇಕು, ಸರ್ಕಾರಗಳ ಪತ್ರ ಕೊಟ್ಟಿದ್ವಿ, ಸಚಿವರ ಆಫೀಸ್ಗಳಿಗೆ ಹೋಗಿದ್ವಿ, ಮುಖ್ಯಮಂತ್ರಿಗಳಿಗೆ ಗೊತ್ತಾಗಿದ್ವಿ, ಬೆಟ್ಟಿನ ಮನವಿಯನ್ನ ಮಾಡ್ಕೊಂಡಿದ್ದೀವಿ. ಕುಡಿಯೋಕೆ ನೀರು ಕೊಡ್ರಿ ಸ್ವಾಮಿ, ಜನ ನಮ್ಮನ್ನು ಹುಗಿತಾರ, ಅಲ್ಲಿ ಕುಡಿಯೋಕೆ ನೀರು ಕೊಡ್ರಿ ಅಂತ ಹೇಳಿ ನೇರವಾಗಿ ಅವ್ರಿಗೆ ಕೈಗೆ ಮುಗಿದು ಕಾಲು ಹಿಡ್ಕೊಂಡು ಕೇಳಿದ್ವಿ. ಬಹುಶಃ ನನಗನಿಸ್ತದೆ, ಬಹುಶಃ ಬಜೆಟ್ನಲ್ಲಿ ಏನಾದರೂ ಘೋಷಣೆ ಮಾಡಬಹುದು ಮುಖ್ಯಮಂತ್ರಿಗಳು ಅಂತಕ್ಕಂಥ ಭರವಸೆ ನಮ್ಮಲ್ಲಿದೆ. ಯಾಕಂದ್ರೆ ಕುಡಿಯ ನೀರಿನ ಸಮಸ್ಯೆ ಬಹಳಷ್ಟು ಉದ್ಭವಿಸಿರೋದ್ರಿಂದ ಹೆಂಗಿದೆ ನಮಗೆ, ನಾವೇನು ಡ್ರೈ ಲ್ಯಾಂಡಲ್ಲಿಲ್ಲ, ಪಕ್ಕದಲ್ಲಿ ನದಿ ಇದೆ, ನಮಗೆ ಡ್ಯಾಮ್ ಇದೆ. ಇಲ್ಲಿಂದನೇ ನೀರು ಕೊಪ್ಪದ ನೀರು ಏತ ನಿರ್ವಹಣೆ ಮಾಡಕ್ ಕೊಡ್ತೀವಿ, ಜಿಂದಲ್ ಫ್ಯಾಕ್ಟ್ರಿಗೆ ನೀರು ಕೊಡ್ತೀವಿ, ಬೇರೆ ಬೇರೆ ಜಿಲ್ಲೆಗಳಿಗೆ ನೀರು ಕೊಡ್ತೀವಿ. ನಮ್ಮ ಪಕ್ಕದ ನಮ್ಮಲ್ಲಿರ್ತಕ್ಕಂಥ ನಮ್ಮ ಪಟ್ಟಣ ಪಡೆಯಕ್ಕೆ ನೀರಿಲ್ಲಂತ ಸಮಸ್ಯೆದಲ್ಲಿ ನಾವು ಉದ್ಭವಿಸಿದ್ದೀವಿ. ಇದು ಸರ್ಕಾರ ಕೂಡ ಹೆಚ್ಚಿನ ಗಮನ ಈ ಸಲ ವಹಿಸ್ತದೆ ಅಂತ ನಾವು ಭಾವಿಸಿದ್ದೀವಿ. ಇದ್ರ ಜೊತೆಯಲ್ಲಿ ತಾಲೂಕು ಏನಿರುತ್ತೆ ನಾವು ಹೋರಾಟ ಮಾಡ್ತಿದ್ದೀವಿ. ಇದು ಹೋರಾಟ ಇಲ್ಲಿಗೆ ನಿಲ್ಲೋದು ಬೇಡ. ಈಗ ಲೈನ್ ಅವರು ಹೇಳಿದಾರ, ಇಲ್ಲಿವರೆಗೆ ನಾವು ಏನು ಹೋರಾಟ ಮಾಡಿದ್ದು ಬರೀ 1-2 ದಿನ ಮಾಡಿ 4 ದಿನ ಮಾಡಿ ಬಿಡೋದು, ಮತ್ತೆ ಮರೆತು ಬಿಡೋದು, ಯಾವಾಗೋ ಮತ್ತೆ ವರ್ಷ 2 ವರ್ಷಕ್ಕೆ ಒಂದ್ಸಲ ಧ್ವನಿ ಹತ್ತೋದು ಇದಾಗಬಾರ್ದು. ಇವತ್ತೇನು ಹೋರಾಟ ನೀವು ಪ್ರಾರಂಭ ಮಾಡಿರಿ, ನಿಮ್ಮ ಹೋರಾಟಕ್ಕೆ 100-100 ಬೆಂಬಲ ಕೊಡ್ತಕ್ಕಂಥದ್ದು ನಾವು ಪ್ರಶಾಸನ ನಮ್ಮ ಜವಾಬ್ದಾರಿ. ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ. ಮಾಡ್ಬೇಕಾದ್ರೆ 2 ಬಸ್ ಬೇಕಾ ಸ್ವಾಮಿ, ನಾವು 3 ಬಸ್ ಕೊಡ್ತೀವಿ. ನಮ್ಮ ಸಲುವಾಗಿ 3 ಕೊಡ್ತೀವಿ. ಅಲ್ಲಿಂದ ಏನಾಗಲ್ಲ, ಸ್ವಲ್ಪ ಎಲ್ಲರೂ ಹೋದ ಸಂದರ್ಭದಲ್ಲಿ ನಿಮ್ಗೆ ಸ್ವಲ್ಪ ಭೂಮಿಯಿಂದ ಊಟದ್ದು ಅಲ್ಲೂ ಕೂಡ ಗಮನ ಕೊಡಬೇಕಾಗತ್ತೆ. ಬಸ್ ಕೂಡ ದೊಡ್ಡ ಮಾತಲ್ಲ. ಬೆಂಗಳೂರಿಗೆ ಹೋದ್ಮೇಲೆ ನಿಮ್ಮ ಅಲ್ಲಿ ಇರ್ತಕ್ಕಂಥ ಒಂದು ವಾಸ್ತವಿಕಾಗಲಿ, ಅಲ್ಲಿರ್ತಕ್ಕಂಥ ಮತ್ತೆ ಓದೋದು ಬಂದು ಎಲ್ಲ ನೋಡ್ಕೋಬೇಕಾಗತ್ತೆ. ಮತ್ತು ಅದಕ್ಕಾಗಿ ನಾವು ಸಪ್ರೇಟಾಗಿ ಒಂದಿಷ್ಟು ಏನಾದರೂ ನಿಮ್ಗೆ ಒಂದು ಕಾಣಿಕೊಬ್ರು ಯಾರು ಮುಖಂಡರು ಆ ಮುಖಂಡರಲ್ಲಿ ಕಾಣಿಕೆ ಕೊಡ್ತೀವಿ. ಯಾಕೆ ಮೇಂಟೈನ್ ಮಾಡೋಕ್ಕಾಗಲ್ಲ. ಬೆಂಗಳೂರಿಂದ ಸಿಟಿಯಲ್ಲಿ ನಿಮ್ಗೆಲ್ಲರೂ ಎಲ್ಲಿ ಮೇಂಟೈನ್ ಮಾಡ್ತೀರ ಆಗಲ್ಲ. ಸಲಿಂದಾಗಿ 3 ಬಸ್ಸನ್ನು ಬಿಡ್ತೀನಿ. ಒಂದಿಷ್ಟು ಏನಾದರೂ ನಿಮ್ಮ ಕಾಣಿಕೊಂಡು ಸಪ್ರೇಟಾಗಿ ನಿಮ್ಮ ಕೈಗೆ ಒಂದು ಕಾಣಿಕೆ ಕೊಡ್ತೀವಿ. ಅದನ್ನು ಮೇಂಟೈನ್ ಮಾಡಿಕೊಡ್ರಿ. ತಾಲೂಕು ಹೋರಾಟಕ್ಕಾಗಿ ನಿಮ್ಮ ಜೊತೆಗಿರ್ತೇವೆ. ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳ ಬಳಿ ಬರಕ್ಕೆ ಹಚ್ಚಿದರಾಗಿದೆ. ಮತ್ತೆ ಡಿಪಾರ್ಟ್ಮೆಂಟ್ ಹೋಗೋಣ, ಅಲ್ಲಿಯೂ ಬರಕ್ಕೆ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಚಿಂತೆಯಲ್ಲಿ ಇಟ್ಕೊಂಡು ಹೋಗೋಣ.
ನಮ್ಮ ಜಿಲ್ಲಾದವರು ಕೂಡ ಇಬ್ಬರು ಮಂತ್ರಿಗಳಾದ ಎಂ ಎಸ್ ಬೋಸರಾಜ್ ಅವರು ಮತ್ತು ಶ್ಯಾಮ್ ಪ್ರಕಾಶ್ ಪಾಟೀಲ್ ಅವರಿಬ್ಬರು ಜೊತೆಯಲ್ಲಿ ಇಟ್ಕೊಂಡು ಹೋಗೋಣ. MLC ಅವರು ಕರೀರಿ, ನಿಮ್ಮ ಯಾವುದೇ ಭೇದ ಭಾವ ಎಲ್ಲರೂ ಮರೆತು ನಮ್ಮ ತಾಲೂಕು ಹೋರಾಟ ಆಗಬೇಕು. ಇದು ನಮ್ಮ ತಾಲೂಕು ಹೋರಾಟದಿಂದ ಭಾವದಲ್ಲ. ಇದಕ್ಕಾಗಿ ಏನಾರ ನೀವು ಮತ್ತೆ ನಮ್ಮ ಸಾಲ ಒಂದು 2 ವರ್ಷ ಹೆಚ್ಚಿಬಿಟ್ಟ, ನಮ್ಮ ಸಾಲ ಒಂದು 1,000 ಹೆಚ್ಚು ಕೊಟ್ಟ, ಅದು ಯಾರು ಆಗ್ಬಾರ್ದು. ಯಾರು ಹೆಚ್ಚು ಕೊಡ್ತಾರೋ ಯಾರು ಕಮ್ಮಿ ಕೊಡ್ತಾರೋ ಗೊತ್ತಿಲ್ಲ. ಇವತ್ತೇ ನಿಮ್ಮ ಬೇಡಿಕೆ ಇದ್ದೀವಿ, ನಿಮ್ಮ ಬೇಡಿಕೆಗಿಂತಲೂ ಒಂದು ಬಸ್ ಹೆಚ್ಚಿಗೆ ಕೊಡ್ತೀವಿ, ಇಷ್ಟು ಮಾಡ್ಬೋದು. ಹಿಂದೆ ನಾಳೆ ಒಬ್ಬ 4 ಕೊಟ್ಟರೆ ಖುಷಿ ಪಡೋಂಥ ವಿಷಯ, 5 ಬಸ್ ಕೊಟ್ಟರೆ ಖುಷಿ ಪಡೋಂಥ ವಿಷಯ, ಏನಾದ್ರು ನಿಮ್ಮ ಖರ್ಚು ಬಂದಿಟ್ಟು ಹೆಚ್ಚಿಗೆ ರೊಕ್ಕ ಕೊಟ್ಟರು ಖುಷಿ ಪಡೋಂಥ ವಿಷಯ. ಅದನ್ನು ಮೈಕಡೆ ಪ್ರೆಸ್ಮೆಂಟ್ ಮಾಡಿ ನಮ್ಮ ಸಾಹೇಬ್ ಹಿಂಗೆ ಕೊಟ್ಟ, ಮಾನವ ಹಿಂಗೆ ಕೊಟ್ಟರು, ಅದು ಹೇಳಿಕೊಂಡಿರೋದು ಅದು ನಮ್ಗೆ ಸಮಾಧಾನ ಆಗ್ತೈತೆ. ಯಾರು ಏನು ಸಹಾಯ ಮಾಡಿದ್ರು ನಮ್ಮ ತಾಲೂಕು ಹೋರಾಟಕ್ಕೆ ನಾವು ಸಹಾಯ ಮಾಡ್ಕೊಳ್ಳೋಣ. ನಮ್ಮ ತಾಲೂಕು ಮುದುಗಲ ತಾಲೂಕು ಆಗ್ಬೇಕಾದ್ರೆ ಅವಶ್ಯಕತೆ ನಮಗೆ ಅದ್ರ ಕಡೆ ಗಮನ ಕೊಡೋಣ. ಇದೆಲ್ಲ ಕತಿ ಕಟ್ಟತಕ್ಕಂಥವ್ರು ಬಿಟ್ಕೊಂಡು ನಮ್ಮ ಹೋರಾಟ ಹೆಂಗಿರ್ಬೇಕಂದ್ರೆ ಬಹಳ ಗಂಭೀರವಾಗಿ ಹೋರಾಟ ಇರಬೇಕು. ನಾವು ಗಂಭೀರತೆಯಿಂದ ಹೋರಾಟ ಮಾಡೋಣ. ತಾಲೂಕು ಪಡ್ಕೊಡ್ತಕ್ಕಂಥವ್ರಿಗೂ ಕೈ ಬಿಡ್ಬೇಡ ಅಂದ್ರೆ ಅದಕ್ಕೆ ನಾನು ರೆಡಿದ್ದೀನಿ. ದಿನಾಲು ಬಂದು ನಿಮ್ಮ ಜೊತೆ ಇರಬೇಕಂದ್ರೆ ಕೂಡ ತಾಲೂಕು ಹೋರಾಟಕ್ಕಾಗಿ ಏನಿರಬೇಕು, ಬೆಂಗಳೂರು ಲೆವೆಲ್ದಲ್ಲಿ ಮತ್ತು ನಮ್ಮ ತಾಲೂಕಿನ ಲೆವೆಲ್ದಲ್ಲಿ ನಾನು ಖಂಡಿತವಾಗಿ ನಿಮ್ಮ ಜೊತೆ ಹೋರಾಟ ಮಾಡೋಕ್ಕೆ ಸಿದ್ಧರಾಗಿದ್ದೀನಿ. ಅದು ನನ್ನ ಜವಾಬ್ದಾರಿ ಕೂಡ. ನಾನು ಈ ತಾಲೂಕಿನ ಶಾಸಕನಾಗಿ ನನ್ನ ಜವಾಬ್ದಾರಿ ಕೂಡ ಇದ್ದೀನಿ. ಅದನ್ನ ಖಂಡಿತವಾಗಿ ಮಾಡೋಣ. ತಾಲೂಕು ಹೋರಾಟ ಮಾಡೋದು ಈಗಾಗಲೇ ಸಮಿತಿಗಳು ರಿಪೋರ್ಟ್ ಕೊಟ್ಟಿರ್ತಕ್ಕಂಥದ್ದೆಲ್ಲ ಸರ್ಕಾರ ಮಟ್ಟದಲ್ಲಿದೆ. ಅದೇನು ನಾವು ಯಾರೋ ಬರೀ ಹೇಳ್ಕೊಂತ ಹೋಗಿ ಟೈಮ್ ವೇಸ್ಟ್ ಮಾಡ್ತಕ್ಕಂಥದ್ದಲ್ಲ, ಸರ್ಕಾರ ಮಟ್ಟದಲ್ಲಿದೆ. ಈಗಾಗಲೇ ನಾನು ಫಸ್ಟ್ 3ನೇ ಬಾರಿ ಶಾಸಕ ಆದ ಮೇಲೆ ಇಮ್ಮಿಡಿಯೇಟ್ಲಿ ಪತ್ರ ಕೊಟ್ಟಿದ್ದೀನಿ. ಹೋಗಿ ಕಾಲು ಹಿಡ್ಕೊಂಡು ಸಿದ್ದರಾಮಯ್ಯ ಸಾಹೇಬ್ ಮುಖ್ಯಮಂತ್ರಿಗಳಿಗೆ ಹಿರಿಯರಿಗೆ ಕಾಲು ಬಿಡ್ತಕ್ಕಂಥದ್ದು ಮೊದಲಿಂದ ನಮ್ಮ ಬಳಿ ಇರ್ತಕ್ಕಂಥ ಪದ್ಧತಿ. ಯಡಿಯೂರಪ್ಪರಿಗೆ ಒಂದು, ಸಿದ್ದರಾಮಯ್ಯವರಿಗೆ ಒಂದು, ಮತ್ತು ನಮ್ಮ ದೇವೇಗೌಡರಿಗೆ ಇವರಿಗೆ ನಾವೆಲ್ಲ ನನಗೂ ಹಿರಿಯರ ಅಂತ ಕಾಲು ಹಿಡ್ಕೊಂತೀವಿ. ಇದು ಸತ್ಯವಾದಂಥ ಮಾತು. ಕೇಳಿಕೊಂಡಾಗಲೂ ಕೂಡ ಅವತ್ತು ಮುಖ್ಯಮಂತ್ರಿಗಳು 2023ರಲ್ಲಿ ಎಂಡಿಗೆ ನಾನು ಅಕ್ಟೋಬರ್ ತಿಂಗಳದಾಗ ಕೊಟ್ಟಿದ್ದೀವಿ. ಅಕ್ಟೋಬರ್ ತಿಂಗಳ ಪತ್ರ ಕೊಟ್ಟು ನಿಮಗೆ ಪತ್ರಗಳನ್ನೆಲ್ಲರೂ ಸೇರಿಸ್ಕೊಡ್ತೀವಿ. ಮತ್ತು ಮುಖ್ಯಮಂತ್ರಿಗಳು ಸರ್ಕಾರಕ್ಕೆ ಯಾವಾಗ ಸಬ್ಮಿಟ್ ಮಾಡಿದೆ ಅಂತಕ್ಕಂಥ ತಿಳಿಸ್ಕೊಡ್ತೀನಿ. ಆದ್ರೆ ಮುಖ್ಯಮಂತ್ರಿಗಳು ಮಾತು ಹೇಳಿದ್ರು, ಗೊತ್ತಲ್ಲವರು ಈಗ ಯಾವುದೂ ನನ್ನ ಬಳಿ ಹಣ ಇಲ್ಲ, ನಾವು ತಾಲೂಕು ಘೋಷಣೆ ಮಾಡೋಕ್ಕಾಗಲ್ಲ, ಸಮಯ ಕೊಡು, ಮುಂದೆ ನೋಡೋ ಮುಂದೆ ನಾವು 3 ವರ್ಷ ಸಮಯ ಕೊಟ್ಟಿವಿ. ಈ ಸಲ ಹೋಗಿ ಬಜೆಟ್ನಲ್ಲಿ ಇದೆ ನಮ್ಮದು ವೀರನಗ ಮಠ ಇದೆ ದೇವದ ನಾಳೆ 21ನೇ ತಾರೀಕಿಗೆ ಕಂಪ್ಲೀಟ್ ಆಗುತ್ತೆ. 22ನೇ ತಾರೀಕಿಗೆ ನಡೆಯುವ 22, 23 ಯಾವಾಗಂದ್ರೆ ಬೆಂಗಳೂರಿಗೆ ಹೋಗೋಣ. ಇನ್ನೂ ಸಮಯ ಇರ್ತದೆ, ನಮ್ಗೆ ಇನ್ನೂ 15 ದಿನ ಟೈಮ್ ಇರ್ತದೆ. ಹೋಗಿ ಮುಖ್ಯಮಂತ್ರಿಗಳ ಬಗ್ಗೆ ಕೈ ಮುಗಿದ್ರಿ, ನಮ್ಮ ತಾಲೂಕು ಘೋಷಣೆ ಮಾಡಿರಿ, ಇಲ್ಲೇ ಪಕ್ಕದ ಮಸ್ಕಿ ಮಾಡಿರಿ, ಶನಿವಾರ ಮಾಡಿರಿ. ಅದಕ್ಕಿಂತ 2 ಪಟ್ಟು ಡೆವಲಪ್ಮೆಂಟ್ ಇರೋದು ಮುಗಿದಂದು. ಇದು ತಾಲೂಕು ಯಾವತ್ತೋ ಘೋಷಣೆ ಆಗಬೇಕಾಗಿತ್ತು. ಜನಸಂಖ್ಯೆ ಇರ್ತಕ್ಕಂಥದ್ದು, ವ್ಯಾಪಾರಿಗಳು ಇರ್ತಕ್ಕಂಥದ್ದು, ಇಲ್ಲಿರ್ತಕ್ಕಂಥ ವ್ಯವಸ್ಥೆ ನೋಡಿ. ಇದೇ ವೇಳೆ ಪ್ರತಿಭಟನಾಕಾರರು ಶಾಸಕರಿಗೆ ಮನವಿ ಪತ್ರ ಸಲ್ಲಿಸಿದ್ರು. ಬಸವರಾಜ್ ಹೂದೂರು, TV20 ಕನ್ನಡ, ಲಿಂಗಸೆಗೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.